ನಗರ ರಾಜಭಾಷಾ ಅನುಷ್ಠಾನ ಸಮಿತಿಯ 2ನೇ ಅರ್ಧವಾರ್ಷಿಕ ಸಭೆಯನ್ನು ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿಂದು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಕರ್ನಾಟಕ ವಲಯದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಹಾಗೂ ರಾಜಭಾಷಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆ ಪ್ರಕಾಶ್, ದಕ್ಷಿಣ ಭಾರತ ವಿಭಾಗದ ಪೋಸ್ಟ್ ಮಾಸ್ಟರ್ ಜನರಲ್ ಚಂದ್ರಶೇಖರ್, ರಾಜಭಾಷಾ ಅನುಷ್ಠಾನ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಸುಶೀಲ್ ಕುಮಾರ್ ಗೋಯಲ್, ರಾಜಭಾಷಾ ಅನುಷ್ಠಾನ ಸಮಿತಿಯ ಪ್ರಾದೇಶಿಕ ಕಚೇರಿ ಉಪನಿರ್ದೇಶಕ ಅನಿರ್ಬನ್ ಕುಮಾರ್ ಬಿಸ್ವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕೇಂದ್ರ ಸರ್ಕಾರ, ಸರ್ಕಾರಿ ಸಂಸ್ಥೆಗಳ ಮುಖ್ಯಸ್ಥರು, ಅಧಿಕಾರಿಗಳು, ಸಿಬ್ಬಂದಿಯೊಂದಿಗೆ ಹಿಂದಿ ಅನುಷ್ಠಾನ ಮತ್ತು ಕಳೆದ 6 ತಿಂಗಳಲ್ಲಿ ನಡೆಸಿದ ಕಾರ್ಯಕ್ರಮಗಳ ಕುರಿತು ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ರಾಜಭಾಷಾ ಬೆಳವಣಿಗೆಗೆ ಕೈಗೊಂಡಿರುವ ಕಾರ್ಯಯೋಜನೆಗಳ ಕುರಿತು ಚರ್ಚೆ ನಡೆಯಿತು. ಬಳಿಕ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಸುಶೀಲ್ ಕುಮಾರ್ ಗೋಯಲ್, ರಾಜಭಾಷಾ ಅನುಷ್ಠಾನದ ಕುರಿತು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಿನ ಆದ್ಯತೆ ನೀಡಿದ್ದು, ಈ ಸಂಬಂಧ ಎಲ್ಲಾ ಇಲಾಖೆಗಳು ಹೆಚ್ಚಿನ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಬೇಕು ಎಂದು ಹೇಳಿದರು. ದೂರದರ್ಶನದೊಂದಿಗೆ ಅನಿರ್ಬನ್ ಕುಮಾರ್ ಬಿಸ್ವಾಸ್, ರಾಜಭಾಷಾ ಅನುಷ್ಠಾನ ಸಮಿತಿ 6 ತಿಂಗಳಿಗೊಮ್ಮೆ ಸಭೆ ಸೇರಿ ರಾಜಭಾಷೆ ಅನುಷ್ಠಾನ ಸಂಬಂಧ ಕೈಗೊಂಡ ಯೋಜನೆಗಳು, ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಿದೆ. ಈ ಸಭೆಯು ಅದರ ಭಾಗವಾಗಿದೆ. ಜನವರಿ 10ರಂದು ವಿಶ್ವ ಹಿಂದಿ ದಿವಸ ಆಚರಣೆ ಇದ್ದು, ಇದಕ್ಕೆ ಪೂರ್ವಭಾವಿ ಕಾರ್ಯಕ್ರಮಗಳನ್ನು ರೂಪಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಹೇಳಿದರು. के अंतर्गत ही क्षेत्रीय भाषा का विभाग का भी गठन कर चुके हैं. यहाँ तमिल विभाग, तेलुगु विभाग, कन्नड़ विभाग, बंगाली विभाग, ऐसे उड़िया विभाग, बहुत सारे विभाग का ऑलरेडी गठन हो चुकी है. ರಾಜಭಾಷಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ಪ್ರಕಾಶ್, ಅಂಚೆ ಕಚೇರಿಯಲ್ಲಿ ಇ ಆಫೀಸ್, ಜಾಲತಾಣ, ಪತ್ರ ವ್ಯವಹಾರದಲ್ಲಿ ಅಗತ್ಯವಿದ್ದಡೆ ಹಿಂದಿ ಭಾಷೆ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹಿಂದಿ ಭಾಷೆಯ ಬಳಕೆ, ಪ್ರೋತ್ಸಾಹ, ಪ್ರೇರಣೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಇದು ಪ್ರತಿ ವರ್ಷ 2 ಬಾರಿ ನಡೆಯುತ್ತೆ, ಟ್ವೈಸ್ ಎ ಇಯರ್ ಇಂಥ ಮೀಟ್ ನಡೆಯುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಜಾನ್ವರಿ 10ಗೆ ವಿಶ್ವ ಹಿಂದಿ ದಿವಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.